ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಹಿಂದಿನ ವಿಡಿಯೋದಲ್ಲೆಲ್ಲ ನಾವು ಝೋಹೋ ಬುಕ್ಸ್ನ ಬೇಸಿಕ್ ಸೆಟಪ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನೀವು ನಿಮ್ಮ ಬಿಸ್ನೆಸ್ ಡೇ ಟು ಡೇ ಟ್ರಾನ್ಸಾಕ್ಷನ್ ಏನಿರುತ್ತೆ ಅದಕ್ಕೆ ನೀವು ಝೋಹೋ ಬುಕ್ಸ್ನ ಯೂಸ್ ಮಾಡ್ಕೋಬಹುದು. ಈಗ ನಾವು ಸೇಲ್ಸ್ ಆ್ಯಂಡ್ ಪರ್ಚೇಸಸ್ ಬಗ್ಗೆ ನೋಡ್ತಾ ಹೋಗೋಣ. ಸೇಲ್ಸ್ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ನ ರಿಸಿವೇಬಲ್ ತೋರಿಸುತ್ತೆ, ಹಾಗೆ ಪರ್ಚೇಸ್ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ನ ಪೇಯಬಲ್ ತೋರಿಸುತ್ತೆ. ಸೊ ಇವಾಗ ನಾವು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡೋ ಮೊದಲು ಕಸ್ಟಮರ್ ಡೇಟಾನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೇಲ್ಸ್ ಅಂತ ಹೇಳಿದ್ರೆ ಸೆಂಡ್ರಿ ಡೆಟರ್ಸ್ ಆಗುತ್ತೆ, ಹಾಗೆ ಪರ್ಚೇಸ್ ಅಂತ ಹೇಳಿದ್ರೆ ಸೆಂಡ್ರಿ ಕ್ರೆಡಿಟರ್ಸ್ ಆಗುತ್ತೆ. ಸೊ ಈಗ ನಾವು ಸೇಲ್ಸ್ನ ಕಸ್ಟಮರ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಸೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಸ್ಟಮರ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ರಿಯೇಟ್ ಮಾಡ್ಕೊಂಡಿರೋ ಕಸ್ಟಮರ್ಸ್ ಲಿಸ್ಟ್ ಎಲ್ಲ ಕೂಡ ಈ ಪೇಜಲ್ಲಿ ನಿಮಗೆ ಶೋ ಆಗುತ್ತೆ. ಹಾಗೆ ಇವಾಗ ನೀವೇನಾದರೂ ಹೊಸದಾಗಿ ಕ್ರಿಯೇಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಸ್ಟಮರ್ ಇನ್ಫಾರ್ಮೇಷನ್ ಎಲ್ಲ ಎಂಟರ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಅಂದರೆ ಬಿಸ್ನೆಸ್ ಇದೆಯಾ, ಇಂಡಿವಿಜುವಲ್ ಇದೆಯಾ, ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂದರೆ ಕಸ್ಟಮರ್ ನೇಮ್, ಲಾಸ್ಟ್ ನೇಮ್, ಅದ್ರ ಕಂಪನಿ ನೇಮ್ ಬಂದುಬಿಟ್ಟು, ಹಾಗೆ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಬೇಕು, ಫೋನ್ ನಂಬರ್, ಹಾಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ನೀವು ಅಡಿಷನಲ್ ಫೋನ್ ನಂಬರ್ ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೀವೆಲ್ಲ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅದರ್ ಡೀಟೇಲ್ಸ್ನಲ್ಲಿ ಇದೆ ಕಸ್ಟಮರ್ದು ರಿಜಿಸ್ಟರ್ ಬಿಸ್ನೆಸ್ಸಾ, ಅನ್ರಿಜಿಸ್ಟರ್ ಬಿಸ್ನೆಸ್ಸಾ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಪ್ಲೇಸ್ ಆಫ್ ಸಪ್ಲೈ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಿಮ್ಗೆ ಏನಾದರೂ ನೆಸೆಸರಿ ಇನ್ಫಾರ್ಮೇಷನ್ ಅನಿಸಿದ್ರೆ ನೀವು ಫಿಲ್ ಮಾಡ್ಬೋದು. ಟ್ಯಾಕ್ಸೇಬಲ್, ಟ್ಯಾಕ್ಸ್ ಎಕ್ಸೆಂಪ್ಟ್, ಈ ರೀತಿ ಆಪ್ಷನ್ಸ್ ಇದ್ದಾವೆ. ಸೊ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಓಪನಿಂಗ್ ಬ್ಯಾಲೆನ್ಸ್ ಕೂಡ ನೀವು ಹಾಕೋಬೋದು. ಇದೆಲ್ಲ ಆಯಿತು. ನೆಕ್ಸ್ಟ್ ಅಡ್ರೆಸ್ ಅಂತ ಇದೆ, ಅಡ್ರೆಸ್ನಲ್ಲಿ ಕೂಡ ನೀವು ಬಿಲ್ಲಿಂಗ್ ಡೀಟೇಲ್ಸ್, ಬಿಲ್ಲಿಂಗ್ ಅಡ್ರೆಸ್ ಮತ್ತು ಶಿಪ್ಪಿಂಗ್ ಅಡ್ರೆಸ್ ಇದನ್ನೆಲ್ಲ ಕೂಡ ಹಾಕೋಬೋದು. ಇಲ್ಲಿ ಕ್ರಿಯೇಟ್ ಪರ್ಸನ್ಸ್ ಅಂತ ಇದೆ, ಪರ್ಸನ್ಸ್ ಡೀಟೇಲ್ಸ್ ಎಲ್ಲ ನೀವು ಹಾಕೋಬೋದು. ಸೊ ಈ ರೀತಿ ನಿಮಗೆ ನೆಸೆಸರಿ ಇರೋ ಡೀಟೇಲ್ಸ್ ಎಲ್ಲನೂ ನೀವು ಹಾಕೊಂಡ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಕಸ್ಟಮರ್ ಡೇಟಾ ನಿಮಗೆ ಸೇವ್ ಆಗುತ್ತೆ. ಸೊ ನೋಡ್ಬೋದು. ಅದೇ ರೀತಿ ನೀವು ಬಲ್ಕಲ್ಲಿ ಮಾಡ್ತೀನಿ ಅಂದರೂ ಕೂಡ ಆಪ್ಷನ್ ಇದೆ. ಇಲ್ಲಿ ಮೋರ್ ಆ್ಯಕ್ಷನ್ಸ್, ಇಂಪೋರ್ಟ್ ಕಸ್ಟಮರ್ಸ್. ಸೊ ನೀವು ಕಂಟಿನ್ಯೂ ಅಂತ ಮಾಡಿದರೆ ನೀವು ಚೂಸ್ ಫೈಲ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೊಕೇಶನ್ನ ಸೆಲೆಕ್ಟ್ ಮಾಡಿ ನೀವು ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೋಬೋದು. ಸ್ಯಾಂಪಲ್ ಫೈಲ್ ಏನಾದರೂ ಬೇಕಿದ್ರೂ ಕೂಡ ಆಪ್ಷನ್ ಇದೆ, ನೀವು ಇಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೇಲ್ಸ್ ರಿಲೇಟೆಡ್ ಕಸ್ಟಮರ್ಸ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೇಲ್ಸ್ ರಿಲೇಟೆಡ್ ಇನ್ನೊಂದು ಫೀಚರ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.